ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಯಾರ್ಯಾರು ದೆವ್ವದ ಕತೆ ಕೇಳಬೇಕು ಅಂತ ಬಂದಿದ್ದೀರೋ ನಿಮಗೆಲ್ಲ ಸ್ವಾಗತಂ ಸುಸ್ವಾಗತಂ. ಇದು 100% ಟ್ರೂ ಇನ್ಸಿಡೆಂಟು, ಹಾಗೆ ತುಂಬಾ ಭಯಾನಕವಾಗಿದೆ. ಕತೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. ಕತೆ ಶುರು ಮಾಡೋಕ್ಕೂ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಗೆ ನಾನು ಮೊದಲೇ ಹೇಳ್ಬಿಡ್ತೀನಿ. ಮೊದಲನೇದಾಗಿ, ಈ ಒಂದು ಭಯಾನಕವಾದ ಕತೆ ನಡೆದಿದ್ದು ಚೆನ್ನೈಯಲ್ಲಿ. ಎರಡನೇದಾಗಿ, 5 ಜನ ಟೆಕ್ಕಿಗಳು ಬೆಂಗಳೂರಿಂದ ಚೆನ್ನೈಗೆ ಒಂದು ಟ್ರಿಪ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆ ಅಂತ ಹೇಳ್ತೀನಿ. ಮೂರನೇದಾಗಿ, ಆ 5 ಜನ ಫ್ರೆಂಡ್ಸ್ ಅಲ್ಲಿ 3 ಜನ ಹಿಂದೂಸ್ ಇರ್ತಾರೆ, ಇನ್ನ 2 ಕ್ರಿಸ್ಟಿಯನ್ಸ್ ಇರ್ತಾರೆ. ನಾಲ್ಕನೇದಾಗಿ, ಈ 5 ಜನ ಫ್ರೆಂಡ್ಸ್ಗೆ ಬೇರೆ ಬೇರೆ ಹೆಸರು, ಅಂದ್ರೆ ಒರಿಜಿನಲ್ ಹೆಸರಿದೆ, ನಾ ಒರಿಜಿನಲ್ ಹೆಸರು ಹೇಳಲ್ಲ, ಅದ್ರ ಬದಲಾಗಿ ನಾನು ಅವ್ರಿಗೆ ಇಟ್ಟಿರುವಂತ ಹೆಸರುಗಳನ್ನ ಯೂಸ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಈ ಒಂದು ಕತೆ ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ. ಹಿಂದೂಸ್ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ರಮೇಶ್, ಸುರೇಶ್, ಸತೀಶ್. ಹಾಗೆ ಆ ಕ್ರಿಸ್ಟಿಯನ್ಸ್ ಇಬ್ರು ಅಂತ ಹೇಳಿದ್ನಲ್ವಾ, ಅವ್ರ ಹೆಸರು ಬಂದು ಜೋಸೆಫ್ ಮತ್ತು ಆಂಡ್ರೂ. ಈಗ ಕತೆ ಒಳಗಡೆ ಹೋಗ್ಬಿಡೋಣ ಬನ್ನಿ. 5 ಜನ ಫ್ರೆಂಡ್ಸು ಬೆಂಗಳೂರಿಂದ ಟ್ರಿಪ್ ಹೋಗ್ತಾರೆ ಅಂತ ನಿಮ್ಗೆ ಆಗ್ಲೇ ಹೇಳಿದ್ದೆ. ಏನ್ ವಿಚಾರ, ಯಾವ ವಿಷಯಕ್ಕೋಸ್ಕರ ಅವರು ಚೆನ್ನೈಗೆ ಟ್ರಿಪ್ ಹೋಗ್ತಾರೆ ಅಂತ ನಿಮ್ಗೆ ಹೇಳಿಲ್ಲ. ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಐಲ್ಯಾಂಡ್ ಇದೆ ಚೆನ್ನೈಯಲ್ಲಿ. ಆ ಐಲ್ಯಾಂಡ್ಗೆ ಇವ್ರನ್ನ ಕರ್ಕೊಂಡೋಗಿ ನೀರಲ್ಲಿ ತಳ್ಳಿಬಿಡ್ತಾರೆ. ಸುತ್ತ ಬ್ಯೂಟಿಫುಲ್ ಆಗಿರುವಂತ ನೇಚರು, ಮಧ್ಯದಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಸಮುದ್ರದಲ್ಲಿ ತಳ್ಳಿಬಿಟ್ರೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಯೋಚನೆ ಮಾಡಿ. ತುಂಬ ಚೆನ್ನಾಗಿರುತ್ತಲ್ವಾ. ಸೊ ಆ ಒಂದು ಬ್ಯೂಟಿಫುಲ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ನ ಇವರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ತಾರೆ ಇಲ್ಲಿಂದ. ಸೊ ನಮ್ಮ ಹುಡುಗರು ಗೊತ್ತಲ್ವಾ, ಮೊದಲೇ ಟ್ರಿಪ್ ಹೋಗಬೇಕು ಅಂದರೆ ಎಲ್ಲ ಐಟ್ನರಿ ಪ್ಲಾನು ಫಸ್ಟೇ ಮಾಡ್ಕೋತಾರೆ. ಹಾಗೆ ಇವ್ರೇನ್ ಮಾಡ್ತಾರೆ, ಒಂದು ಸ್ಟೇ ಕೂಡ ಬುಕ್ ಮಾಡ್ಕೋತಾರೆ. ಸ್ಟೇ ಹೇಗಿರುತ್ತೆ ಅಂದ್ರೆ, ಒಂದು 2 ಎಕರೆ ಜಾಗದಲ್ಲಿ ಕಟ್ಟಿರುವಂತ ಒಂದು ದೊಡ್ಡ ಬಂಗ್ಲೆ. ಆ ಬಂಗ್ಲೆ ಮಧ್ಯದಲ್ಲಿ ಇರುತ್ತೆ. ಬಂಗ್ಲೆ ಸುತ್ತ ಒಂದು ಕಾಂಪೌಂಡ್ ಇರುತ್ತೆ. ಕಾಂಪೌಂಡ್ ಗೇಟ್ ಹತ್ರ ವಾಚ್ಮ್ಯಾನ್ ಮನೆ ಇರುತ್ತೆ. ಹಾಗೆ ಆ ಬಂಗ್ಲೆಗೆ ಇನ್ನೊಂದು ಅದ್ಭುತವಾದ ವಿಚಾರ ಏನು ಅಂತ ಕೇಳಿದ್ರೆ, ಬಂಗ್ಲೆ ಹಿಂದೆಗಡೆನೆ ಪ್ರೈವೇಟ್ ಬೀಚ್ ಇರುತ್ತೆ. ಸೊ ಇವಾಗ ಕತೆ ಒಳಗಡೆ ಹೋಗ್ಬಿಡೋಣ ಬನ್ನಿ. 5 ಜನ ಟೆಕ್ಕಿಗಳು ಶುಕ್ರವಾರ ರಾತ್ರಿ ಕೆಲಸ ಎಲ್ಲ ಮುಗಿಸ್ತಾರೆ. ಬೆಂಗಳೂರಿಂದ ಚೆನ್ನೈಗೆ ಪಯಣನ ನಡೆಸ್ತಾರೆ, ಹೊರಡ್ತಾರೆ. ಹೋಗ್ಬೇಕಾದ್ರೆ ಗೊತ್ತಲ್ವಾ, ನಮ್ಮ ಬಾಯ್ಸು ಫುಲ್ ಜಾಲಿ ಗಿಲಿ ಮಾಡ್ಕೊಂಡು ಬೇಜನ್ ಪಿಚ್ ಸ್ಟಾಪ್ಗಳು ಕೊಟ್ಕೊಂಡು, ಅವ್ರಿಗೆ ಗೊತ್ತು ಹೆಂಗಿದ್ರು ರಾತ್ರಿ ಎಲ್ಲ ಡ್ರೈವ್ ಮಾಡಬೇಕು, ಮಜಾ ಮಾಡ್ಕೊಂಡು ಹೋಗೋಣ ಅಂತ ಬೇಜನ್ ಬ್ರೇಕ್ಸ್ ಕೊಟ್ಕೊಂಡು ಆರಾಮಾಗಿ ಹೋಗ್ತಾರೆ. ಚೆನ್ನೈಗೆ ಹೋಗಿ ರೀಚ್ ಆಗ್ತಾರೆ. ಬೆಳಗಿನ ಜಾವ ಆಗಿರುತ್ತೆ ರೀಚ್ ಆಗೋಷ್ಟೊತ್ತಿಗೆ. ಆಮೇಲೆ ಏನು ಮಾಡ್ತಾರೆ, ಚೆಕ್ ಇನ್ ಮಾಡ್ತಾರೆ. ಚೆಕ್ ಇನ್ ಮಾಡಿದಾಗ ಅವ್ರಿಗೆ ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿ ಫೀಲ್ಸು ಏನು ಫೀಲ್ ಆಗಿರಲ್ಲ. ಅವ್ರಿಗೆ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಥರನೇ ಇರುತ್ತೆ. ರೆಡಿ ಆಗಿ ಇನ್ನೇನು ಬ್ರೇಕ್ಫಾಸ್ಟ್ ಮಾಡಬೇಕು ಅಷ್ಟೊತ್ತಿಗೆ ಅವ್ರಿಗೆಲ್ಲ ಏನೋ ಒಂಥರ ಫೀಲ್ ಆಗೋಕ್ಕೆ ಶುರು ಆಗಿರುತ್ತೆ. ಅಂದರೆ ಆ ವೈಬ್ಸೇ ಒಂಥರ ಚೆನ್ನಾಗಿರೋ ಥರ ಫೀಲ್ ಆಗ್ತಿರಲ್ಲ ಅವ್ರಿಗೆ. ಎಲ್ಲೋ ಒಂಥರ ಒಂದು ಹಾಂಟೆಡ್ ಹೌಸಲ್ಲಿ ನಾವು ಇದೀವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅವ್ರಿಗೆ. ಸೊ ಏನು ಮಾಡ್ತಾರೆ, ಇವರು ಫ್ರೆಂಡ್ಸ್ ಹೋದ್ಮೇಲೆ ಫೋಟೋಸ್ ತೊಗೊಂಡಿರೋ ಇರ್ತಾರ. ಸೊ ಹಾಗಾಗಿ ಆ ಬಂಗ್ಲೋ ಒಂಥರ ಒಂದು ವಿಂಟೇಜ್ ಬಂಗ್ಲೋ ತರ ಇರುತ್ತೆ. ಹೆಂಗಿದ್ರು ಹೋಗಿದ್ದೀವಲ್ಲ, ಚೆನ್ನಾಗಿರೋ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಫೋಟೋಸ್ ಎಲ್ಲ ತಗೊಂಡಿರ್ತಾರೆ. ಸ್ಟೇಟಸ್ ಕೂಡ ಹಾಕಿರ್ತಾರೆ. ಸ್ಟೇಟಸ್ ಅಲ್ಲಿ ಹಾಂಟೆಡ್ ಹೌಸ್ ಅಂತ ಒಬ್ಬ ಹಾಕಿರ್ತಾನೆ, ಇನ್ನೊಬ್ಬ ಒಂದು ದೆವ್ವದು ಎಮೋಜಿ ಹಾಕಿ ಫೋಟೋ ಹಾಕಿರ್ತಾನೆ. ಈ ತರವೆಲ್ಲ ನೋಡಿದಾಗ ಇಲ್ಲಿಂದ ಯಾರ್ಯಾರು ಆ ಸ್ಟೇಟಸ್ ನೋಡಿರ್ತಾರೆ, ಅವ್ರಿಗೆ ಅನ್ಸೋದೇನಪ್ಪಾ ಅಂತಂದ್ರೆ, ಈ ನನ್ನ ಮಕ್ಕಳು ಸುಮ್ಮನೆ ಶೋ ತೋರಿಸೋದಕ್ಕೋಸ್ಕರ ಹಾಕೋರೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಅವ್ರಿಗಲ್ಲಿ ನಿಜವಾಗ್ಲೂ ಏನೋ ನೆಗೆಟಿವಿಟಿ ಆಲ್ರೆಡಿ ಫೀಲ್ ಆಗಕ್ ಶುರು ಆಗ್ಬಿಟ್ಟಿರುತ್ತೆ. ಸರಿ, ಹೆಂಗಿದ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯ್ತು, ಮಧ್ಯಾಹ್ನ ಸೈಟ್ ಸೀಯಿಂಗ್ ಹೋಗೋಣ ಅಂತೆಲ್ಲ ಡಿಸೈಡ್ ಮಾಡಿರ್ತಾರೆ ಬೀಚ್ ಹತ್ರ. ಸರಿ, ಸುಮ್ಮನೆ ಹೋಗೋದು ಯಾಕೆ, ಏನಾದರೂ ಸ್ನ್ಯಾಕ್ಸ್ ಗೀಕ್ಸ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರು ವಾಚ್ಮ್ಯಾನ್ಗೆ ಫೋನ್ ಮಾಡಿಬಿಟ್ಟು ಏನಾದರೂ ಕುಕ್ ಮಾಡಿಕೊಡಿ ಅಂತ ಕೇಳ್ತಾರೆ. ಅವನೇನು ಮಾಡ್ತಾನೆ, ಸರಿ ಅಂದ್ಬಿಟ್ಟು ಇವ್ರಿಗೂ ನಾನ್ ವೆಜ್ ಕುಕ್ ಮಾಡಿ ಕೊಡ್ತಾನೆ. ಇವ್ರೇನು ಮಾಡ್ತಾರೆ, ನಾನ್ ವೆಜ್ನ ಅಲ್ಲೇ ಕುತ್ಕೊಂಡು ತಿಂದಿದ್ರೆ ಒಳಗಡೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗ್ತಾ ಇರಲ್ಲ. ಇವ್ರೇನು ಮಾಡ್ತಾರೆ, ಆ ನಾನ್ ವೆಜ್ನ ತೊಗೊಂಡು ಬೀಚ್ ಹತ್ರ ಹೋಗ್ಬಿಡ್ತಾರೆ. ಹೋಗ್ಬಿಟ್ಟು ಆ ಬೀಚ್ ವ್ಯೂನ ಎಂಜಾಯ್ ಮಾಡಿಕೊಂಡು ಸಂಜೆವರೆಗೂ ಅಲ್ಲೇ ಇದ್ದು ನಾನ್ ವೆಜ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ವಾಪಸ್ಸು ಬಂಗ್ಲೆಗೆ ಬರ್ತಾರೆ. ಬಂಗ್ಲೆಗೆ ಬಂದಾದ್ಮೇಲೆ ಇವರು ನಾರ್ಮಲ್ ಆಗಿ ಗೊತ್ತಲ್ವಾ ನಿಮ್ಗೆ, ಬಾಯ್ಸ್ ಎಲ್ಲ ಟ್ರಿಪ್ ಹೊಡಿತಾರೆ ಅಂತ ಅಂದಮೇಲೆ ಜ್ಯೂಸ್ ತಗೊಳ್ಳೋದಂತೂ ಕಾಮನ್ ಆಗಿರುತ್ತೆ. ಎಲ್ರು ಅಂತ ಹೇಳಲ್ಲ, ಬಟ್ ಈ ಬಾಯ್ಸು ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಜ್ಯೂಸ್ ತಗೊಳಕ್ ಶುರು ಮಾಡ್ತಾರೆ. ಅದರಲ್ಲಿ ಸತೀಶನ್ ಬಗ್ಗೆ ನಿಮ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಸತೀಶ ಹೆಂಗೆ ಅಂತ ಅಂದ್ರೆ, ಬೇಗ ಬೇಗ ಶುರು ಮಾಡ್ಬಿಡ್ತಾನೆ, ಬೇಗ ಬೇಗ ಟೈಟ್ ಆಗ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಆ ತರ ಒಂದು ಹುಡುಗ ಅವನು. ಇನ್ನ ರಮೇಶ, ಸುರೇಶ ಇಬ್ರು ರಾತ್ರಿ ಪೂರ ಕುಡಿಯೋಕ್ಕೂ ರೆಡಿ ಇರ್ತಾರೆ ಅಂತ ಹುಡುಗರು. ಇನ್ನ ಜೋಸೆಫ್, ಆಂಡ್ರೂ ಬಗ್ಗೆ ಬಂದ್ರೆ ಅವರಿಬ್ಬರು ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡುವಂತ ಹುಡುಗರು. ಸರಿ, ಎಲ್ಲರೂ ಪಾರ್ಟಿ ಮಾಡಕ್ ಶುರು ಮಾಡ್ತಾರೆ. ಶುರು ಮಾಡಿ ಸ್ವಲ್ಪ ಹೊತ್ತಿಗೆ ಸತೀಶ ಟೈಟ್ ಆಗಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಇನ್ನು ರಮೇಶ, ಸುರೇಶ ಇಬ್ರು ಮಾತಾಡ್ಕೊಂಡು ಕೂತಿರ್ತಾರೆ. ಜೋಸೆಫ್, ಆಂಡ್ರೂ ಕೂಡ ಒಂದ್ ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾಕೋ ಜೋಸೆಫ್ಗೆ ಒಂದ್ ಕಡೆ ಅನ್ನಿಸ್ತಾ ಇರುತ್ತೆ, ಸುಮ್ಮನೆ ಮಕ್ಕರ್ ಮಾಡೋಣ, ನಮ್ಮ ಹುಡುಗರಿಗೆ ಸ್ವಲ್ಪ ಕ್ವಾಟ್ಲೆ ಕೊಡೋಣ ಅಂದ್ಬಿಟ್ಟು ಆಂಡ್ರೂಗೆ ಹೇಳ್ತಾನೆ, ಮಚ್ಚ ನನಗೆ ಈ ವಿಂಡೋ ಹತ್ರ ಕೂತಿದ್ದೀನಲ್ವಾ, ಯಾರೋ ಪಕ್ಕದಲ್ಲಿ ಓಡಾಡ್ತಾ ಇರಂಗೆ ಫೀಲ್ ಆಗ್ತಿದೆ ಮಚ್ಚ ಅಂತ ಅಂತಾನೆ. ಅವ್ನು ಆಂಡ್ರೂ ಏನು ಮಾಡ್ತಾನೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಹೆಂಗಿದ್ರು ಅವನು ಕ್ವಾಟ್ಲೆ ಕೊಡೋನೆ.
ಇವ್ನು ನನಗೆ ಮಕ್ಕರ್ ಮಾಡ್ತವನೆ ಅಂದ್ಬಿಟ್ಟು ಹ್ಞೂ ಮಗ ನನಗೂ ಕೇಳಿಸ್ತೈತೆ ಅಂದ್ಬಿಟ್ಟು ಅವನು ಸುಮ್ಮನೆ ತಮಾಷೆಗೆ ಅಂದವನೆ ಹ್ಞೂ ಮಗ ನನಗೂ ಕೇಳಿಸ್ತೈತೆ ಅಂತ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆಂಡ್ರೂಗೂ ನಿಜವಾಗ್ಲೂ ಕೇಳಿಸ್ಬಿಟ್ಟಿದೆ, ಏನೋ ಯಾರೋ ನಡ್ಕೊಂಡು ಹೋಗೋ ಥರ. ಬಟ್ ಅವನೇನು ಅನ್ಕೊಂಡವನೆ ಇವ್ನು ಹೇಳ್ದಿದ್ನಲ್ಲ, ಮೇ ಬಿ ನನಗೆ ಆ ಥರ ಇಲ್ಯೂಷನ್ ಫೀಲ್ ಆಗಿದೆಯೇನೋ, ಯಾರು ಇರ್ತಾರೆ ಈ ಥರ ವಾಚ್ಮ್ಯಾನ್ ಇರ್ತಾನೆ, ಬೇರೆ ಯಾರು ಹೋಗಕ್ ಸಾಧ್ಯ ಅಂದ್ಬಿಟ್ಟು ಅವನು ಕ್ಯಾಶುವಲ್ ಆಗಿ ತಗೋತಾನೆ. ಆಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಜೋಸೆಫ್ಗೆ ನಿಜವಾಗ್ಲೂ ಕೇಳಿಸಕ್ ಶುರು ಆಗುತ್ತೆ. ಅಲ್ಲ ಗುರು, ನಾನು ಇಷ್ಟೊತ್ತವರೆಗೂ ಬರೀ ನಾಟಕ ಮಾಡ್ತಿದ್ದೆ, ಏನೋ ಕೇಳಿಸ್ತಾ ಇದೆ ಅಂತ, ಬಟ್ ನಿಜವಾಗ್ಲೂ ಕೇಳಿಸ್ತಿದೆ ಅಂದ್ಬಿಟ್ಟು ಅವನೇನ್ ಮಾಡ್ತಾನೆ, ಒಂದ್ ಸ್ವಲ್ಪ ಫುಲ್ ಸೈಲೆಂಟ್ ಆಗಿದ್ದು ಕೇಳಿಸ್ಕೊತಾನೆ. ನಿಜವಾಗ್ಲೂ ಅವನಿಗೂ ಕೇಳಿಸಕ್ ಶುರು ಆಗುತ್ತೆ. ಅವ್ನಿಗೆ ಯಾಕೋ ಮೀಟರ್ ಆಫ್ ಆಗಕ್ ಶುರು ಆಗುತ್ತೆ. ಅವಾಗ ಆಂಡ್ರೂಗ್ ಹೇಳ್ತಾನೆ, ಮಗ ನನಗೆ ನಿಜವಾಗ್ಲೂ ಕೇಳಿಸ್ತಾ ಇದೆ ಮಗ ಅಂತ. ಆಂಡ್ರೂಗ್ ಅಷ್ಟೊತ್ತಾಗ್ಲೇ ಒಂದ್ಸರಿ ಕೇಳಿಸಿತ್ತಲ್ವಾ. ಅವನೇನಂತಾನೆ, ಮಚ್ಚ ನಿಜವಾಗ್ಲೂ ಹೇಳ್ಬೇಕು ನನಗೆ ಅವಾಗ್ಲೇ ಕೇಳಿಸಿತ್ತು, ಹೇಳಿದ್ರೆ ನೀವೆಲ್ಲಿ ನನ್ನ ಮಕ್ಕರ್ ಮಾಡಿಬಿಡ್ತೀರಾ ಅಂದ್ಬಿಟ್ಟು ನಾನು ಹೇಳಿಲ್ಲ ಅಂತ ಅಂತಾನೆ. ಸೊ ಇವರಿಬ್ಬರೇ ಮಾತಾಡ್ಕೋತಾ ಇರ್ತಾರೆ. ಆ ಕಡೆ ರಮೇಶ ಸುರೇಶ, ಏನ್ರೋ ನೀವಿಬ್ಬರೇ ಮಾತಾಡ್ತಾ ಇದ್ದೀರಾ, ನಮಗೂ ಹೇಳ್ರೋ ಏನದು ಅಂತ ಅವ್ರಿಬ್ರು ಕೇಳ್ತಾರೆ. ಇವರಿಬ್ರು ಏನು ಮಾಡ್ತಾರೆ, ನಿಜ ಹೇಳ್ತಾರೆ ಅವ್ರಿಬ್ರಿಗೆ, ಮಗ ನಮ್ಗೇನೋ ಕೇಳಿಸ್ತಿದೆ ಮಗ, ಅವಾಗಿಂದ ಈ ವಿಂಡೋ ಹತ್ರ ಕೂತಿದ್ದೀವಲ್ಲ, ಯಾರೋ ನಡ್ಕೊಂಡು ಹೋಗೋ ಥರ ಫೀಲ್ ಆಗ್ತಿದೆ ಅಂತ. ಈ ರಮೇಶ್ ಸುರೇಶ್ ಏನು ಮಾಡ್ತಾರೆ, ಇವರಿಬ್ರು ಯಾವಾಗೂ ನಮಗೆ ಗೋಳಿ ಕೊಡೋದೆ, ಯಾವತ್ತೂ ನಿಜ ಹೇಳಲ್ಲ, ಬರೀ ಈ ಥರ ಡೌ ಮಾಡೋದೇ ಜಾಸ್ತಿ ಇವರು ಅಂದ್ಬಿಟ್ಟು, ಸುಮ್ಮನೆ ಡೌ ಮಾಡಬೇಡ್ರಿ ಅಂತ ಅಂತಾರೆ. ಅವರಿಬ್ರು, ಮಗ ನೀವಿಬ್ರು ಬೇಕಾದ್ರೆ ಬನ್ರಿ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ, ನಿಜವಾಗ್ಲೂ ಕೇಳಿಸ್ತಿದೆ ಅಂತ ಅಂತಾರೆ. ಸರಿ ಇವರಿಬ್ರು ಹೋಗ್ತಾರೆ, ಕ್ಯಾಶುವಲ್ ಆಗಿ ಹೋಗಿ ಪಕ್ಕದಲ್ಲಿ ಕೂತ್ಕೋತಾರೆ. ಏನು ನಮ್ಗೇನು ಕೇಳಿಸ್ತಾನೆ ಇಲ್ಲ ಅಂತ ಅಂತಾರೆ. ಒಂದು ಸ್ವಲ್ಪ ಸುಮ್ಮನೆ ಇರೋ ಮಾರಾಯ, ಸೈಲೆಂಟಾಗಿ ಕೇಳಿಸ್ಕೊಳ್ಳೋ ಅಂತ ಅಂತಾನೆ ಅವನು ಜೋಸೆಫು. ಸರಿ ಅಂದ್ಬಿಟ್ಟು ಇವ್ರೇನು ಮಾಡ್ತಾರೆ, ಸೈಲೆಂಟಾಗಿ 4 ಜನ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ನಿಮ್ಗೆ ಗೊತ್ತಲ್ವಾ, ನೀವು ಕೂತಿದ್ದೀರಾ, ಒಂದು ವಿಂಡೋ ಹತ್ರ ಕೂತಿದ್ದೀರಾ, ಪಕ್ಕದಲ್ಲಿ ಯಾರೋ ಆಚೆ ಕಡೆ ನಡ್ಕೊಂಡು ಹೋದ್ರೆ ನಿಮ್ಗೆ ಫೀಲ್ ಆಗುತ್ತೆ. ಅಂದರೆ ನೀವು ಫಸ್ಟ್ ಫ್ಲೋರಲ್ಲಿ ಇದ್ದೀರಾ ಅಥವಾ ಗ್ರೌಂಡ್ ಫ್ಲೋರಲ್ಲೇ ಇದ್ದೀರಾ ಅನ್ಕೊಳ್ಳಿ, ಸುತ್ತ ಯಾರೋ ನಡೀತಿದ್ದಾರೆ ಅಂದಮೇಲೆ ನಿಮ್ಗೆ ಅದು ಫೀಲ್ ಆಗೇ ಆಗುತ್ತೆ. ಸೊ ಇವ್ರಿಗೂ ಆ ಥರ ಫೀಲ್ ಆಗ್ತಿದೆ. ಸರಿ ಇವ್ರೇನು ಮಾಡ್ತಾರೆ, ಮೇ ಬಿ ಎಲ್ಲೋ ಆ ವಾಚ್ಮ್ಯಾನೇ ನಡ್ಕೊಂಡು ಹೋಗ್ತಾ ಇರ್ಬೋದು ಅಂದ್ಬಿಟ್ಟು ಆ ವಾಚ್ಮ್ಯಾನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಸರ್ ನೀವೇನಾದರೂ ಮನೆ ಸುತ್ತ ಓಡಾಡ್ತಾ ಇದ್ದೀರಾ, ಏನಾದ್ರು ಗಿಡಗಳಿಗೆ ಏನಾದ್ರು ನೀರು ಹಾಕ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅವನೇನಂತಾನೆ, ಇಲ್ಲ ಸರ್ ನಾನು ಮನೇಲಿದ್ದೀನಿ, ನಾನು ಇಷ್ಟೊತ್ತಲ್ಲೆಲ್ಲ ಬಂಗ್ಲೋ ಹತ್ರ ಬರಲ್ಲ ಅಂತ ಅಂತಾನೆ. ಇವ್ರಿಗೆ ಡೌಟ್ ಬರುತ್ತೆ, ಯಾಕೆ ಇವ್ನು ಈ ಥರ ಹೇಳ್ತಾ ಇದ್ದಾನೆ, ಯಾಕೆ ಬಂಗ್ಲೋ ಹತ್ರ ಬರಲ್ಲ ಅಂತ ಹೇಳ್ತಿದ್ದಾನೆ ಅಂತ. ಆಮೇಲೆ ಇವ್ರಿಗೆ ರಿಯಲ್ ಆಗಿ ಫೀಲ್ ಆಗುತ್ತೆ, ಏನೋ ನೆಗೆಟಿವಿಟಿ ಫೀಲ್ ಆಗ್ತಿದೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ಸರ್ ಇಲ್ಲಿ ಏನೋ ಒಂಥರ ಯಾರು ನಡ್ಕೊಂಡು ಹೋಗೋ ಥರ ಎಲ್ಲ ಫೀಲ್ ಆಗ್ತಿದೆ ಸರ್, ದಯವಿಟ್ಟು ನೀವು ಸ್ವಲ್ಪ ಬಂಗ್ಲೋ ಹತ್ರ ಬನ್ನಿ ಅಂತ ಅಂತಾರೆ. ಅವನೇನು ಮಾಡ್ತಾನೆ, ಕಾಲ್ ಕಟ್ ಮಾಡಿಬಿಡ್ತಾನೆ ಹೇಳಿದ ತಕ್ಷಣ. ಇವ್ರಿಗೆ ಏನು ಗುರು ಇವನು ನಿಂಗೆ ಹೇಳಿದ ತಕ್ಷಣ ಕಾಲ್ ಕಟ್ ಮಾಡ್ಬಿಟ್ನಲ್ಲ ಅಂತ ಇವ್ರಿಗೆ ಭಯ ಇದ್ದಿದ್ದು ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಏನು ಮಾಡ್ತಾರೆ, ಯಾಕೋ ಭಯ ಆಗ್ತಿದೆ, ಸತೀಶನ್ ಎಬ್ಬರಿಸೋಣ ಅಂದ್ಬಿಟ್ಟು ಸತೀಶನ್ ಎಬ್ಬರಿಸ್ತಾರೆ. ಅವನ ಕುಂಭಕರ್ಣ ಇದ್ದಂಗೆ ಮಲ್ಕೊಂಡ್ರೆ ಎದ್ದೇಳಲ್ಲ, ಹಂಗೋ ಹಿಂಗೋ ಟ್ರೈ ಮಾಡಿ ಎಬ್ಬರಿಸ್ತಾರೆ, ಎದ್ದೇಳ್ತಾನೆ. ಅವನಿಗೆ ವಿಚಾರ ಎಲ್ಲ ಹೇಳ್ತಾರೆ, ಮಚ ನೋಡಿತಾರ ಎಲ್ಲರೂ ಜ್ಯೂಸ್ ಕುಡಿತಾ ಇದ್ವಿ, ನೋಡಿದ್ರೆ ಏನೋ ಒಂಥರ ಸೌಂಡ್ಸ್ ಎಲ್ಲ ಕೇಳ್ಸಕ್ಕೆ ಶುರುವಾಗಿದೆ ಮಗ, ನೋಡು ನೀನು ಸ್ವಲ್ಪ ಕೇಳಿಸ್ಕೊ ಅಂತ ಅಂತಾರೆ. ಸರಿ ಅಂದ್ಬಿಟ್ಟು ಅವನು ಎದ್ದು ಬಂದು ಕುತ್ಕೊಂಡು ಕೇಳಿಸ್ಕೊತಾನೆ. ಅವನಿಗೂ ಕೇಳ್ಸಕ್ಕೆ ಶುರು ಆಗುತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ. ಆಮೇಲೆ ಏನಾಗುತ್ತೆ, ಇವ್ರಿಗೆ ಎಲ್ಲೋ ಸುಮ್ಮನೆ ನಮಗೆಲ್ಲ ಫೀಲ್ ಆಗ್ತಿದೆ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಯಾರೋ ಮಾತಾಡೋ ಥರ ಎಲ್ಲ ಕೇಳ್ಸಕ್ಕೆ ಶುರು ಆಗುತ್ತೆ. ಸೊ ಇವ್ರಿಗೆ ಇದ್ದಿದ್ದು ಭಯ ಶುರು ಆಗ್ಬಿಡುತ್ತೆ. ಗುರು ಇದು ಯಾಕೋ ತುಂಬ ಪ್ರಾಬ್ಲಮ್ ಆಗೋ ಥರ ಇದೆ, ನಾವು ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇರ್ತಾರೆ. ಅಷ್ಟೊತ್ತಿಗೆ ಆಂಡ್ರೂ ಏನು ಮಾಡ್ತಾನೆ, ರೂಮಲ್ಲಿ ಒಂದು ಜೀಸಸ್ ಫೋಟೋ ಇರುತ್ತೆ, ಅದನ್ನ ನೋಡ್ತಾನೆ. ಮಗ ನೀವೆಲ್ಲ ಪ್ಯಾಕ್ ಮಾಡ್ತಾರಿ, ನಾನು ಜೀಸಸ್ ಫೋಟೋ ಎತ್ಕೊಂಡ್ ಬರ್ತೀನಿ ಅಂತ ಹೋಗ್ತಾನೆ. ಹೋಗ್ಬಿಟ್ಟು ಫೋಟೋನ ಎಳಿಯಕ್ಕೆ ಟ್ರೈ ಮಾಡ್ತಾನೆ. ಸಿಂಪಲ್ ಆಗಿ ಒಂದು ಆಣಿ ಹೊಡೆದು ಒಂದು ಫೋಟೋನ ನಿಲ್ಸಿರ್ತಾರೆ ಅಷ್ಟೇ. ಟ್ರೈ ಮಾಡ್ತಾನೆ, ಅವ್ನ ಕೈಲಿ ಅದನ್ನ ಎಳೆಯೋದಕ್ಕೆ ಆಗ್ತಾ ಇರಲ್ಲ. ಅವ್ನು ಹೇಳ್ತಾನೆ, ಮಗ ನನಗೆ ಈ ಫೋಟೋ ಕೈಗೆ ಬರ್ತಾ ಇಲ್ಲ ಕಣೋ, ಸಿಕ್ಕಾಕೊಂಡ್ಬಿಟ್ಟಿದೆ ಅಲ್ಲೇ ಅಂತ. ಇವರು ಹೋಗಿ ಟ್ರೈ ಮಾಡ್ತಾರೆ, ಎಳಿತಾರೆ, ಬರಲ್ಲ ಅದು. ಆಮೇಲೆ ಇವ್ರಿಗೆ ತುಂಬಾ ಭಯ ಶುರು ಆಗ್ಬಿಡುತ್ತೆ. ಅಲ್ಲ ಗುರು, ದೇವ್ರ ಫೋಟೋನ್ ಕೂಡ ಇದು ಎಳಿಯಕ್ ಬಿಡ್ತಾ ಇಲ್ವಲ್ಲ, ಏನ್ ಮಾಡೋದು ಇವಾಗ ನಾವು ಅಂತ. ಅಷ್ಟೊತ್ತಿಗೆ ಇನ್ನೊಂದು ಅನಾಹುತ ಶುರು ಆಗುತ್ತೆ. ಏನಪ್ಪಾ ಅಂದ್ರೆ ಜೋರ್ ಮಳೆ ಬರಕ್ ಶುರು ಆಗುತ್ತೆ. ಅವ್ರು ಒಳಗಡೆ ಹೆಂಗ್ ಕೇಳಿಸ್ತಾ ಇರತ್ತೆ ಅಂದ್ರೆ ಜೋರಾಗಿ ಆನಿಕಲ್ ಮಳೆ ಬೀಳೋ ತರ ಫೀಲ್ ಆಗ್ತಾ ಇರತ್ತೆ. ಅವ್ರು ಅಷ್ಟು ಜೋರ್ ಮಳೆ. ಇವ್ರಿಗೆ ಡೋರ್ ಓಪನ್ ಮಾಡಿ ಮಳೆ ಬರ್ತಿದೆ ಅಂತ ನೋಡೋ ಅಷ್ಟು ಧೈರ್ಯ ಕೂಡ ಇರಲ್ಲ, ಅಷ್ಟು ಭಯ ಆಗ್ಬಿಟ್ಟಿರುತ್ತೆ ಇವ್ರಿಗೆ. ಸರಿ ವಿಂಡೋ ಓಪನ್ ಮಾಡೋಣ ಅಂದ್ರೆ ವಿಂಡೋ ಹತ್ರನೇ ಯಾರೋ ಓಡಾಡ್ತಿದ್ದಾರೆ, ಅದನ್ನು ಓಪನ್ ಮಾಡಕ್ ಆಗ್ತಿಲ್ಲ ಇವ್ರಿಗೆ. ಒಟ್ನಲ್ಲಿ ಮಳೆ ಬರ್ತಿರೋದು ಮಾತ್ರ ಕೇಳಿಸ್ತಿದೆ ಇವ್ರು ಎಲ್ರಿಗೂ. ಸರಿ ಏನ್ ಮಾಡ್ತಾರೆ, ಮಚ್ಚ ಪ್ಯಾಕ್ ಮಾಡ್ಕೊಳ್ಳಿ, ಎಲ್ರು ಆಗಿದ್ದಾಗ್ಲಿ ಎಸ್ಕೇಪ್ ಆಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಎಲ್ರು ಇನ್ನೇನ್ ಅಲ್ಲಿಂದ ಹೊರಡ್ಬೇಕು, ಬ್ಯಾಗ್ ಎಲ್ಲ ಹಾಕೋತಾರೆ. ಯಾವ್ದಕ್ಕೂ ನಾವು ಆಚೆ ಹೋಗೋಕ್ಕೂ ಮುಂಚೆ ಪ್ರೇಯರ್ಸ್ ಮಾಡೋದು ಒಳ್ಳೇದು ಅನ್ಬಿಟ್ಟು ಆಂಡ್ರೂ ಏನ್ ಮಾಡ್ತಾನೆ, ಮಗ ಒಂದೇ ಒಂದು ನಿಮಿಷ ಇರಿ, ನಾನು ಫಿಯಾನ್ಸಿಗೆ ಫೋನ್ ಮಾಡ್ತೀನಿ, ಫೋನ್ ಮಾಡ್ಬಿಟ್ಟು ಅವ್ರೊಳಗೆ ಅಲ್ಲಿ ಪ್ರೇಯರ್ಸ್ ಮಾಡಕ್ ಹೇಳ್ತೀನಿ ಅಂತ ಅನ್ಬಿಟ್ಟು ಫೋನ್ ಮಾಡ್ತಾನೆ ಅವ್ನ ಫಿಯಾನ್ಸಿಗೆ. ಅವ್ರ ಫಿಯಾನ್ಸಿ ಕಾಲ್ ಪಿಕ್ ಮಾಡ್ತಾಳೆ. ಅವ್ರ ಫಿಯಾನ್ಸಿ ಬೆಂಗಳೂರಲ್ಲಿ ಇರ್ತಾರೆ. ಸೊ ಕಾಲ್ ಪಿಕ್ ಮಾಡ್ತಾರೆ. ಪಿಕ್ ಮಾಡ್ಬಿಟ್ಟು ಏನಾಯ್ತು ಏನು ಅಂತ ಕೇಳ್ತಾಳೆ. ಅವ್ನು ಎಲ್ಲ ವಿಚಾರ ಹೇಳ್ತಾನೆ. ಈ ತರ ನೆಗೆಟಿವಿಟಿ ಫೀಲ್ ಆಗ್ತಿದೆ ನಮ್ಗಿಲ್ಲಿ, ನಾವೆಲ್ಲ ಈ ತರ ಪಾರ್ಟಿ ಮಾಡ್ತಾ ಇದ್ವಿ, ಈ ತರ ಆಯ್ತು, ಸೊ ದಯವಿಟ್ಟು ನಿಮ್ಮ ಪೇರೆಂಟ್ಸ್ನೆಲ್ಲ ಕರೆದ್ಬಿಟ್ಟು ಸ್ವಲ್ಪ ಪ್ರೇಯರ್ಸ್ ಮಾಡಕ್ಕೆ ಹೇಳು ನಮಗೆ, ಇಲ್ಲಿಂದ ವಾಪಸ್ ಬರೋದಕ್ಕೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಆ ಹುಡುಗಿ ಹೂ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ. ಇವ್ರು ಇನ್ನೇನು ಡೋರ್ ಓಪನ್ ಮಾಡಬೇಕು ಅಷ್ಟೊತ್ತಿಗೆ ಈ ಜೋಸೆಫ್ ಏನು ಮಾಡ್ತಾನೆ, ಮಚ ಇವು ಇನ್ನೊಂದ್ಸರಿ ನನ್ಗೆ ಯಾಕೋ ಭಯ ಆಗ್ತಿದೆ, ನಾನು ಫೋಟೋ ಎತ್ಕೊಂಬರಕ್ಕೆ ಟ್ರೈ ಮಾಡ್ತೀನಿ ಮಚ ಅಂತಾನೆ. ಸರಿ ಹೋಗಿ ಬೇಗ ಎತ್ಕೊಂಬ, ನಾವೆಲ್ಲ ಇಲ್ಲೇ ನಿಂತಿರ್ತೀವಿ ಅಂತಾರೆ. ಇವ್ನು ಹೋಗ್ತಾನೆ, ಆ ರೂಮ್ ಒಳಗೆ ಹೋಗ್ಬಿಟ್ಟು ಫೋಟೋ ಎತ್ಕೊಂಬರಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಡುತ್ತೆ. ಆಗೋಯ್ತು. ಇವ್ರು 5 ಜನಕ್ಕೂ ಮೀಟರ್ ಆಫ್ ಇದ್ದಿದ್ದು ಜಾಸ್ತಿ ಆಯಿತು. ಇವನೇನು ಮಾಡ್ತಾನೆ, ಫೋನ್ ಟಾರ್ಚ್ ಆನ್ ಮಾಡಿಕೊಂಡು ಜೋಸೆಫು ಆ ಫೋಟೋನ ಎಳಿಯಕ್ಕೆ ಟ್ರೈ ಮಾಡ್ತಾನೆ. ಈಸಿಯಾಗಿ ಕೈಗೆ ಬಂದ್ಬಿಡುತ್ತೆ ಫೋಟೋ. ಅವನಿಗೆ ಶಾಕ್ ಆಗಿಬಿಡುತ್ತೆ, ಗುರು ಏನಿದು ಆಶ್ಚರ್ಯ ಅಂತ. ಸರಿ ಅಂದ್ಬಿಟ್ಟು ಫೋಟೋ ಬಂತಲ್ಲ, ದೇವ್ರು ನಮ್ಮ ಇನ್ನೂ ಕೈ ಬಿಟ್ಟಿಲ್ಲ ಅಂದ್ಬಿಟ್ಟು ಫೋಟೋನ ಕೈಯಲ್ಲಿ ಹಿಡ್ಕೊಂಡು
ಓಡ್ ಬರ್ತಾನೆ ಹಾಲ್ಗೆ. ಓಡ್ ಬಂದು ಇನ್ನೇನು ಡೋರ್ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ಆ್ಯಂಡ್ರೂ ಅವರ ಫಿಯಾನ್ಸೆ ಆ್ಯಂಡ್ರೂಗೆ ಟಪ್ ಅಂತ ಕಾಲ್ ಮಾಡ್ತಾಳೆ. ಈಗ ಆ್ಯಂಡ್ರೂ ಕಾಲ್ ಪಿಕ್ ಮಾಡ್ತಾನೆ. ಪಿಕ್ ಮಾಡಿದ ತಕ್ಷಣ ಅವ್ರ ಫಿಯಾನ್ಸೆ ಹೇಳಿದ್ನ ಅವ್ನು ಕೇಳಿದ್ಮೇಲೆ ಅವ್ನಿಗೆ ಜೀವನೇ ಬಾಯಿಗೆ ಬಂದಂಗೆ ಫೀಲ್ ಆಗಿಬಿಡುತ್ತೆ. ಅಂಥದ್ದು ಹುಡುಗಿ ಏನು ಹೇಳಿರ್ಬೋದು ಅಂತ ಸುಮ್ಮನೆ ಒಂದ್ಸರಿ ನೀವು ಗೆಸ್ ಮಾಡಿ ನೋಡೋಣ. ಗೆಸ್ಸು ಕೂಡ ಮಾಡೋಕ್ಕಾಗಲ್ಲ ಗುರು, ಸೀರಿಯಸ್ಲಿ ಹೇಳ್ತೀನಿ. ಅಂಥ ವಿಚಾರ ಹೇಳ್ತಾಳೆ ಆ ಹುಡುಗಿ ಹೇಳ್ತಾಳೆ, ದಯವಿಟ್ಟು ನೀವು ಆ ಜಾಗದಲ್ಲಿ ಇರಬೇಡಿ, ಆದಷ್ಟು ಬೇಗ ಆ ಜಾಗದಿಂದ ಹೊರಟು ಬಿಡಿ. ಯಾಕೆ ಅಂದರೆ ಆ ಒಂದು ನೆಗೆಟಿವ್ ಎನರ್ಜಿ ನಮಗೆ ಇಲ್ಲಿ ಪ್ರೇಯರ್ಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ. ಗುರು ಜಸ್ಟ್ ಇಮ್ಯಾಜಿನ್, ಅವ್ರು ಇರೋದು ಚೆನ್ನೈಯಲ್ಲಿ, ಈ ಹುಡುಗಿ ಇರೋದು ಬೆಂಗಳೂರಲ್ಲಿ. ಅಲ್ಲೆಲ್ಲೋ ಚೆನ್ನೈಯಲ್ಲಿ ಇರೋ ದೆವ್ವ ಬೆಂಗಳೂರಲ್ಲಿರೋ ಈ ಫ್ಯಾಮಿಲಿಗೆ ಲಿಟ್ರಲಿ ಪ್ರೇಯರ್ಸ್ ಮಾಡಕ್ ಬಿಡ್ತಾ ಇಲ್ಲ ಅಂದ್ರೆ ನೀವು ಯೋಚನೆ ಮಾಡಿ ಇನ್ನು ಯಾವ ಲೆವೆಲ್ಗೆ ಪ್ರೊಸೆಸ್ ಆಗಿರ್ಬೇಕು ಆ ಒಂದು ಡಿಮೆನ್ ಅಂತ. ಸಿಕ್ಕಾಪಟ್ಟೆ ಅವ್ರಿಗೆ ಭಯ ಆಗಕ್ ಶುರು ಆಗತ್ತೆ. ಅವ್ನು ಹೇಳ್ತಾನೆ, ಮಗ ಹಿಂಗೆ ಆಗ್ತಿದ್ಯಂತೆ, ಅವ್ರಿಗೆ ಯಾರಿಗೂ ಪ್ರೇಯರ್ ಮಾಡಕ್ ಬಿಡ್ತಾ ಇಲ್ವಂತೆ ಅದು ಅಂತ. ಇವ್ರಿಗೆ ಎಲ್ರಿಗೂ ಬಾಯಿಗೆ ಬಂದಿರುತ್ತೆ, ಅಷ್ಟೇ ಮುಗೀತು, ನಾವೆಲ್ಲ ಸತ್ತೋಗ್ತೀವಿ ಅಂತ ಡಿಸೈಡ್ ಆಗ್ಬಿಡ್ತಾರೆ. ಬಟ್ ಏನ್ ಮಾಡೋದು, ಬದುಕಲೇಬೇಕು ಜೀವ ಅಂತ ಡೋರ್ ಓಪನ್ ಮಾಡ್ತಾರೆ. ಇನ್ನೊಂದು ಶಾಕ್ ಆದಿರುತ್ತೆ ಅವ್ರಿಗೆ. ಏನಪ್ಪ ಅಂದ್ರೆ ಅವ್ರಿಗೆ ಇಷ್ಟೊತ್ತವರೆಗೂ ಫೀಲ್ ಆಗ್ತಾ ಇತ್ತು ಜೋರ್ ಮಳೆ ಬರ್ತಾ ಇತ್ತು ಅಂತ. ಡೋರ್ ಓಪನ್ ಮಾಡಿದ್ರೆ ಒಂದೇ ಒಂದು ಹನಿ ಮಳೆ ಬಿದ್ದಿಲ್ಲ. ಅವ್ರ ಕಾರಿನ ವಿಂಡ್ಶೀಲ್ಡ್ ಮೇಲೆ ಕೂಡ ಒಂದು ಡ್ರಾಪ್ ಮಳೆ ನೀರು ಬಿದ್ದಿಲ್ಲ. ಯೋಚನೆ ಮಾಡಿ ಅವ್ರಿಗೆ ಹೆಂಗಾಗಿರ್ಬೇಡ. 5 ಜನ ಶಾಕ್ ಅಲ್ಲಿ ಇರ್ತಾರೆ. ಗುರು ಏನಿದು, ಮಳೆ ಬಂದಂಗೆ ಫೀಲ್ ಆಯ್ತು, ಆಚೆ ಬಂದ್ರೆ ಮಳೆ ಇಲ್ಲ ಅಂತ. ಸರಿ ಹೆಂಗೂ ಡೋರ್ ಓಪನ್ ಮಾಡಿದೀವಿ, ಎಸ್ಕೇಪ್ ಆಗೇ ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು 5 ಜನ ಓಡೋ ಕಾರಲ್ಲಿ ಕುತ್ಕೋತಾರೆ. ಕುತ್ಕೊಂಡಾಗ ಅವ್ರಿಗೆ ಒಂದೇ ಒಂದು ಡೌಟ್ ಏನ್ ಶುರು ಆಗುತ್ತೆ, ಮಗ ಇವಾಗ ಕಾರ್ ಏನಾದ್ರು ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಹೆಂಗೆ ಅಂತ ಯೋಚನೆ ಮಾಡ್ತಾರೆ. ಸರಿ ಸತೀಶ ಏನಂತಾನೆ, ನಾನು ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತೀನಿ, ಇನ್ಕೇಸ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಕಾರ್ ಇಲ್ಲೇ ಬಿಟ್ಟು 5 ಜನ ಲಗ್ಗೇಜ್ ಎತ್ಕೊಂಡು ಇಲ್ಲಿಂದ ಹೊಡೋಗೋಣ, ಯಾವ ಗಾಡಿ ಸಿಕ್ಕರೆ ಆ ಗಾಡಿ ಹತ್ಕೊಳ್ಳಿ, ಬೆಂಗಳೂರು ಹೋಗಿ ರೀಚ್ ಆಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸರಿ ಮಗ ಅಂತ ಎಲ್ಲರೂ ಡಿಸೈಡ್ ಮಾಡ್ಕೊಂಡು ಸತೀಶ ಕಾರ್ ಸ್ಟಾರ್ಟ್ ಮಾಡ್ತಾನೆ. ಅವ್ರ ಅದೃಷ್ಟನೋ ಏನೋ ಒಂದೇ ಕ್ಲಿಕ್ಗೆ ಕಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸರಿ ಕಾರ್ ಸ್ಟಾರ್ಟ್ ಆಯ್ತಲ್ಲ ಅಂತ ಯೂ ಟರ್ನ್ ಮಾಡ್ಕೊಂತಾರೆ. ಕಾರ್ನ ಗೇಟ್ ವರ್ಗೂ ಹೋಗ್ತಾರೆ. ಇವಾಗ ಗೇಟ್ ಲಾಕ್ ಆಗ್ಬಿಟ್ಟಿದೆ. ಗೇಟ್ ಕೀ ಇವ್ರ ಹತ್ರ ಇಲ್ಲ. ಇವಾಗ ಈಗ ಏನ್ ಮಾಡ್ತಾರೆ, ಬೇರೆ ದಾರಿ ಇಲ್ಲ, ವಾಚ್ಮನ್ಗೆ ತಿರ್ಗಾ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು, ಸರ್ ದಯವಿಟ್ಟು ನೀವು ಕೀ ಆದ್ರೂ ತಗೊಂಬಂದು ನಮ್ಗೆ ಗೇಟ್ ಹತ್ರ ತಂದ್ಕೊಡಿ, ನಾವು ಇಲ್ಲಿಂದ ಹೋಗ್ಬಿಡ್ತೀವಿ, ನಮ್ ಕೈಲಿ ಇಲ್ಲಿ ಇರಕ್ ಆಗ್ತಿಲ್ಲ ಅಂತ ಅಂತಾರೆ. ಅವನು, ಸರ್ ಹಂಗೆಲ್ಲ ಆಗಲ್ಲ, ನಿಮ್ಗೆ ಬೇಕಾದ್ರೆ ಮನೆ ಹತ್ರ ಬನ್ನಿ, ಕೀ ಕೊಡ್ತೀನಿ, ನೀವು ಓಪನ್ ಮಾಡ್ಕೊಂಡು ನೀವು ಹೋಗಿ ಅಂತ ಅನ್ಬಿಡ್ತಾನೆ. ಇನ್ನು ಯಾವ ಲೆವೆಲ್ಗೆ ಖತರ್ನಾಕಿರ್ಬೇಕು ಅವ್ನು ವಾಚ್ಮೆನು. ದುಡ್ಡುಗೋಸ್ಕರ ಎಂಥವ್ರನ್ನ ಬೇಕಾದ್ರೂ ಮನೇಲಿ ಇರೋದಕ್ಕೆ ಬಿಡ್ತಾನೆ ಅಂದರೆ ಅವನಿಗೆ ಆಲ್ರೆಡಿ ಗೊತ್ತಿದೆ ಅಲ್ಲೇನೋ ಇದೆ ಅಂತ. ಬಟ್ ಆದರೂ ನೋಡಿ ಅವನು ಅದನ್ನು ಮೊದಲೇ ಹೇಳಿಲ್ಲ ಅವ್ರಿಗೆ. ಸರಿ ಇವ್ರೇನು ಮಾಡ್ತಾರೆ, ರಮೇಶ ಸುರೇಶ ಇಬ್ಬರೂ ಕಾರಿಂದ ಇಳಿದ್ಬಿಟ್ಟು, ಮಚ್ಚ ನಾವು ಹೋಗಿ ಈಸ್ಕೊಂಬರ್ತೀವಿ, ನೀವು ಕಾರ್ ಆನಲ್ಲಿ ಇಟ್ಕೊಂಡಿರಿ, ನಾವು ಈಸ್ಕೊಂಬಂದು ಗೇಟ್ ಓಪನ್ ಮಾಡಿದ ತಕ್ಷಣ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊತಾರೆ. ರಮೇಶ ಸುರೇಶ ಹೋಗ್ತಾರೆ. ಅಷ್ಟರಲ್ಲಿ ಈ ಜೋಸೆಫ್ ಇರ್ತಾನಲ್ಲ, ಈ ಜೋಸೆಫ್ ಸ್ವಲ್ಪ ಕಿತಾಪತಿ ಮಾಡೋದು ಜಾಸ್ತಿ ಅಂತ ನಿಮ್ಗೆ ಹೇಳಿದ್ದೆ. ಜೋಸೆಫ್ ಏನ್ ಮಾಡ್ತಾನೆ, ಸುಮ್ಮನೆ ಇರಲಾರ್ದೆ ಪಕ್ಕದಲ್ಲಿ ಆಂಡ್ರೂ ಇರ್ತಾನಲ್ಲ, ಅವ್ನಿಗೆ ಹೇಳ್ತಾನೆ, ಮಚಾ ನನ್ಗೆ ಯಾಕೋ ಇಲ್ಲಿ ಪಕ್ಕದಲ್ಲಿ ಪೊದೆಯಲ್ಲಿ ದೆವ್ವ ಕಾಣಿಸ್ತಿದೆ ಮಗ ಅಂತ ಸುಮ್ಮನೆ ಹಂಗೆ ಪುಂಗ್ತಾನ ಅವನು ಹೇಳಿದ್ನ ಕೇಳಿದ ತಕ್ಷಣ ಈ ಆಂಡ್ರೂಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಯಾಕೆಂದ್ರೆ ಅವ್ನ ಫಿಯಾನ್ಸೆ ಫೋನಲ್ಲಿ ಎಷ್ಟು ಭಯ ಪಟ್ಕೊಂಡು ಆ ವಿಚಾರನ ಹೇಳಿದ್ರು ಅಂತ ಅವ್ನು ಕೇಳಿಸ್ಕೊಂಡಿದ್ದ. ಅವ್ನಿಗೆ ಗೊತ್ತಿತ್ತು ಅಲ್ಲಿ ನಿಜವಾಗ್ಲೂ ಆ ದೆವ್ವ ಎಷ್ಟು ಪವರ್ಫುಲ್ ಇತ್ತು ಅಂತ. ಕೋಪದಲ್ಲಿ ಬೈದ್ ಬಿಡ್ತಾನೆ, ನೀನು ಮುಚ್ಕೊಂಡು ಕುತ್ಕ, ನೀನು ದಯವಿಟ್ಟು ಇನ್ನು ಯಾವುದೇ ರೀತಿಯಾದ ದೆವ್ವ ಗಿವ ಅಂತೆಲ್ಲ ಶುರು ಮಾಡಬೇಡ, ನೀನ್ ಶುರು ಮಾಡ್ದಾಗಿಂದಾನೆ ಇದೆಲ್ಲ ಶುರು ಆಗಿರೋದು, ದಯವಿಟ್ಟು ಸುಮ್ಮನೆ ಕುತ್ಕೋ ಅಂತ ಬೈದ್ ಬಿಡ್ತಾನೆ. ಸರಿ ಇವ್ನು ಹೆಂಗೂ ಬೈದ್ನಲ್ವಾ, ಇನ್ನು ಎಲ್ಲೂ ವರ್ಕೌಟ್ ಆಗ್ತಿಲ್ಲ, ನಾವಿನ್ನ ತಮಾಷೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜೋಸೆಫ್ ಏನು ಮಾಡ್ತಾನೆ, ಕ್ಯಾಶುವಲ್ ಆಗಿರಲಿ ಅಂದ್ಬಿಟ್ಟು ಲೆಫ್ಟಲ್ಲಿ ಹಿಂಗೆ ತಿರುಗಿ ನೋಡ್ತಾನೆ. ದೂರದಲ್ಲಿ ಪೊದೆಯಲ್ಲಿ ಅವ್ನಿಗೆ ನಿಜವಾಗ್ಲೂ ದೆವ್ವ ಕಾಣಿಸೇ ಬಿಡುತ್ತೆ. ಅದನ್ನ ನೋಡಿದ ತಕ್ಷಣ ಇವನಿಗೆ ಅಲ್ಲೇ ಅವನಿಗೆ 1-2 ಎಲ್ಲ ಬರೋ ಸ್ಟೇಜ್ ಆಗ್ಬಿಟ್ಟಿರುತ್ತೆ. ಅವನು ಬೈಕೆ ಬಾಯೇ ಓಪನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತಿರ್ತಾನೆ. ಅಷ್ಟೊತ್ತಿಗೆ ರಮೇಶ ಸುರೇಶ ಇಬ್ರು ಬೀಗ ಇಸ್ಕೊಂಡ್ಬಂದು ಗೇಟ್ ಓಪನ್ ಮಾಡ್ತಾರೆ. ಬೀಗನಲ್ಲೇ ಬಿಸಾಕಿ 5 ಜನ ಕಾರ್ ಹತ್ಕೊಂಡು ರಾತ್ರಿ ಚೆನ್ನೈನ ಬಿಟ್ಟು ಬದುಕ್ತೀವಿ ಜೀವ ಅಂತ ಬೆಂಗಳೂರು ಬಂದು ಮುಟ್ತಾರೆ. ನೀವು ನಂಬ್ತಿರೋ ಇಲ್ವೋ, ಅವ್ರು ಒಂದೇ ಒಂದು ಪಿಟ್ ಸ್ಟಾಪ್ ಕೂಡ ಕೊಡ್ದಿರೋ ಬಂದಿರ್ತಾರೆ. ಯಾಕೆ ಅಂದ್ರೆ ಎಲ್ಲಾದ್ರೂ ಕಾರ್ ನಿಲ್ಸಿದ್ರೆ ತಿರ್ಗಾ ಎಲ್ಲಿ ಆ ನೆಗೆಟಿವ್ ಎನರ್ಜಿ ಕಾರ್ ಸ್ಟಾರ್ಟ್ ಮಾಡಕ್ ಬಿಡಲ್ವೇನೋ ಅಂತ. ಯಾಕೆ ಅಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳ್ತಾ ಇದ್ದಂಗೆನೆ ಅವರು ಫಿಯಾನ್ಸಿಗೆ ಅದು ಕಂಟ್ರೋಲ್ ಮಾಡಿತ್ತು, ಪ್ರೇಯರ್ ಮಾಡಕ್ ಬಿಡ್ದಿರಾ. ಇವ್ರು ಕಾರ್ ಕಂಟ್ರೋಲ್ ಮಾಡೋ ದೊಡ್ಡ ವಿಚಾರ ಆಗಿರಲ್ಲ ಅಂತ ಅವ್ರಿಗೆ ಅಷ್ಟೊತ್ತಿಗಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಆ ಭಯಕ್ಕೋಸ್ಕರ ಕಾರ್ ಎಲ್ಲೂ ಸ್ಟಾಪೇ ಮಾಡಿದ್ರೆ ಬೆಂಗಳೂರು ಬರೋವರೆಗೂ ಒಬ್ರು ಕಾರಿಂದ ಇಳಿದಿರ ಬಂದ್ಬಿಟ್ಟಿರ್ತಾರೆ ಬೆಂಗಳೂರಿಗೆ. ಸೊ ನೋಡಿದ್ರಲ್ವಾ ಹೇಗಿತ್ತು ಸ್ಟೋರಿ, ಸಿಕ್ಕಾಪಟ್ಟೆ ಭಯಾನಕವಾಗಿತ್ತು ಅಂತ ಅನ್ಕೊಂತೀನಿ. ನನಗಂತೂ ಈ ಸ್ಟೋರಿ ಕೇಳಿದಾಗ ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂದಿತ್ತು. ಕೆಲವೊಂದ್ ಕಡೆ ಕೆಲವೊಂದ್ ಜಾಗದಲ್ಲಿ ನಿಮ್ಗೂ ಗೂಸ್ ಬಂಪ್ಸ್ ಬಂದಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ದೆವ್ವದ ಕತೆ. ನಿಮ್ಗೇನಾದ್ರೂ ಈ ದೆವ್ವದ ಕತೆ ಇಷ್ಟ ಆಗಿ ಬೇರೆ ಇನ್ನೊಂದು ಯಾವ್ದಾದ್ರು ದೆವ್ವದ ಕತೆ ನಾನು ನಿಮ್ಗೆ ಹೇಳಬೇಕು ಅಂತ ನಿಮ್ಗೇನಾದ್ರೂ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜಾಸ್ತಿ ಕಮೆಂಟ್ಸ್ ಬಂದಷ್ಟು ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದು ದೆವ್ವದ ಕತೆನ ತಗೋಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ನು ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. ಹೇಳಿಲ್ವಾ ನನ್ನ ಹೆಸರೇ ನಾನು
ನಾನ್ಯಾಕೆ ರಾಮ ಕೃಷ್ಣ ಅಂತ ಹೆಸರಿಟ್ಕೊಳ್ಳಿ? ನನ್ನ ಹೆಸರೇ ನಾನೇ ನಾನು.